ಇನ್ನು ಜೈಲಿನಿಂದ ಬಂದಂತ ರೇವಣ್ಣ ಕಾರಿಗೆ ಬೆಂಬಲಿಗರು ಮುಗಿಬಿದ್ದಿದ್ರು. ರೇವಣ್ಣ ಪರ ಜೈಕಾರ ಕೂಗ್ತಾ ಕಾರಿನ ಮೇಲೆ ಫ್ಯಾನ್ಸ್ ಬಿದ್ರು. ಬೆಂಬಲಿಗರು ಕಾರಿನ ಮೇಲೆ ಬೀಳ್ತಾ ಇದ್ದಂತೆ ಲಾಠಿ ಬೀಸಿದ್ದಾರೆ ಪೊಲೀಸರು. ನಿನ್ನೆಯಿಂದ ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ ಅಂತ ಗೊತ್ತಾದ ತಕ್ಷಣನೇ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇವತ್ತು ಅವರು ರಿಲೀಸ್ ಆಗಿ ಬರ್ತಾ ಇದ್ದಂತೆ ಅವರ ಕಾರ್ ಮೇಲೇನೆ ಬೆಂಬಲಿಗರು ಮುಗಿಬಿದ್ದಿದ್ರು. ಆ ಸಂದರ್ಭದಲ್ಲಿ ಲಾಠಿ ಬೀಸಿದ್ದಾರೆ. ರೇವಣ್ಣ ಬೆಂಬಲಿಗರನ್ನ ಚದುರಿಸುವಂತಹ ಕೆಲಸಕ್ಕಾಗಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಬೇಕಾಯಿತು. ಅಂದ್ರೆ ಲಾಠಿಯನ್ನ ಬೀಸುವ ಮೂಲಕ ಚದುರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಎಲ್ಲರೂ ಕೂಡ ಜನರು ಗುಂಪು ಕೂಡ್ಕೊಂಡ್ರು, ಅವರ ಕಾರಿನ ಮೇಲೆ ಬಿದ್ದರು. ಒಂದಷ್ಟು ಬಿಗಿ ಭದ್ರತೆಯ ಜೊತೆಗೆ ಅವರನ್ನ ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಫ್ಯಾನ್ಸ್ ಬೆಂಬಲಿಗರು ಎಲ್ಲರೂ ಕೂಡ ಮುಗಿ ಬಿದ್ದಿದ್ರಿಂದ ಅವರನ್ನ ತಡೆಯೋದಕ್ಕೆ ಅಥವಾ ಚದುರಿಸೋದಕ್ಕೆ ಅಂತ ಲಾಠಿಯನ್ನು ಕೂಡ ಪೊಲೀಸರು ಬೀಸಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಪರ ಜೈಕಾರವನ್ನು ಕೂಗ್ತಾ ರೇವಣ್ಣಗೆ ಸಿಕ್ಕಿರುವಂಥ ಜಯ ಇದು ಅಂತೇಳಿ ಅವರ ಬೆಂಬಲಿಗರು ಘೋಷಣೆಗಳನ್ನು ಹಾಕ್ತಾ ರೇವಣ್ಣ ಅವರ ಕಾರಿಗೆ ಮುಗಿಬಿದ್ದುಬಿಟ್ಟಿದ್ರು. ಷರತ್ತುಬದ್ಧ ಜಾಮೀನಿನ ಮೇಲೆ ಈಗ ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ. ನಿನ್ನೆನೇ ಜಾಮೀನು ಮಂಜೂರಾಗಿತ್ತು. ಸಂಜೆ 6:35 ವೇಳೆಗೆ ಜಾಮೀನು ಮಂಜೂರಾಗಿದ್ದರಿಂದ ಒಂದಷ್ಟು ಕೋರ್ಟ್ನಲ್ಲಿ ಪ್ರೊಸೀಜರ್ಸ್ ಇರ್ತವೆ. ಅದೇ ರೀತಿಯಾಗಿ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಆ ಒಂದು ಜಾಮೀನಿನ ಪ್ರತಿ ತಲುಪಬೇಕಲ್ಲ, ಅದಕ್ಕೂ ಕೂಡ ಒಂದಷ್ಟು ಪ್ರಕ್ರಿಯೆಗಳಿದ್ವು. ಅವೆಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಇವತ್ತು ಸಂಜೆ ರಿಲೀಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಎಲ್ಲವೂ ಕೂಡ ಒಂದಷ್ಟು ವೇಗವನ್ನು ಪಡ್ಕೊಂಡು ಈಗ ಅವರ ಜಾಮೀನು ಮಂಜೂರಾಗಿ ಅದಾದ ಬಳಿಕ ಅವರು ರಿಲೀಸ್ ಆಗಿರುವಂಥದ್ದು. ಅವರು ರಿಲೀಸ್ ಆಗ್ತಾರೆ ಅನ್ನುವಂಥ ಸುದ್ದಿ ಕೇಳಿದ ತಕ್ಷಣವೇ ಅವರ ಕಾರ್ಯಕರ್ತರಿರ್ಬೋದು, ಬೆಂಬಲಿಗರು ಏನಿದ್ದಾರೆ ಬಹಳ ಸಂತೋಷದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇವತ್ತು ಅವರು ರಿಲೀಸ್ ಆಗಿ ಬರ್ತಾ ಇದ್ದಂತೆ ಅಂದರೆ ಪದ್ಮನಾಭ ನಗರದತ್ತ ತಮ್ಮ ತಂದೆ ದೇವೇಗೌಡರ ನಿವಾಸದತ್ತ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕಾರಿಗೆ ಬೆಂಬಲಿಗರು ಮುತ್ತಿಗೆ ಹಾಕಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಆ ಸಂದರ್ಭದಲ್ಲಿ ಬೆಂಬಲಿಗರನ್ನ ಚದುರಿಸುವಂತಹ ಪ್ರಯತ್ನಕ್ಕೆ ಪೊಲೀಸರು ಕೈ ಹಾಕಿದ್ರು. ಆಗ ಲಘು ಲಾಠಿಯನ್ನು ಕೂಡ ಬೀಸಬೇಕಾಗಿತ್ತು. ಅಂತಹ ಜನರ ಗುಂಪನ್ನು ಚದುರಿಸಬೇಕು ಅನ್ನುವಂಥ ಕಾರಣಕ್ಕೆ ಒಟ್ಟಿನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಒಂದಷ್ಟು 11 ದಿನಗಳ ಕಾಲ ಅನುಭವಿಸಿದಂಥ ಸೆರೆವಾಸ, ಕಸ್ಟಡಿ ಪ್ಲಸ್ ನ್ಯಾಯಾಂಗ ಬಂಧನ ಎರಡೂ ಕೂಡ ಆದ ಬಳಿಕ ಅವರಿಗೆ ಜಾಮೀನು ಮಂಜೂರಾಗಿರುವಂಥದ್ದು. ನಿನ್ನೆವರೆಗೂ ಕೂಡ ನಿನ್ನೆ ಮಧ್ಯಾಹ್ನದವರೆಗೂ 5 ಗಂಟೆವರೆಗೂ ಕೂಡ ಕುತೂಹಲ ಇತ್ತು, ಜಾಮೀನು ಸಿಗುತ್ತೋ ಅಥವಾ ಮತ್ತೆ ಜೈಲೇ ಗತಿಯಾಗುತ್ತೋ ಅಂತ. ಕೊನೆಗೂ ಅವರಿಗೆ ಜಾಮೀನು ಮಂಜೂರಾಗಿದೆ. ಅವರ ಪರವಾಗಿದ್ದಂಥ ವಕೀಲ CV ನಾಗೇಶ್ ಅವರ ಒಂದಷ್ಟು ಬೇರೆ ಬೇರೆ ಕೋರ್ಟ್ಗಳ ಆದೇಶವನ್ನು ಪ್ರಸ್ತಾಪ ಮಾಡಿರುವಂಥದ್ದಿರ್ಬೋದು, ಮತ್ತು ಇವರಿಗೆ ಯಾಕೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಮಾಡಿರುವಂಥ ವಾದ ಮಂಡನೆ ಇರ್ಬೋದು, ಇದೆಲ್ಲವೂ ಕೂಡ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಗುವಂತೆ ಮಾಡಿದೆ. ಅದು ಕೂಡ ಷರತ್ತುಬದ್ಧ ಜಾಮೀನು. ಅವರು ಹೊಳೆನರಸೀಪುರ ನಗರ ಠಾಣಾ ವ್ಯಾಪ್ತಿಯಿಂದ ಹೊರಗಡೆ ಹೋಗಬಾರ್ದು, ಸಂತ್ರಸ್ತೆಯನ್ನು ಮೀಟ್ ಮಾಡುವಂತಿಲ್ಲ, ಸಂತ್ರಸ್ತೆಯ ಊರು KR ನಗರ ಅಲ್ಲಿಗೆ ಹೋಗುವಂತಿಲ್ಲ, ಮತ್ತು ರಾಜ್ಯ ಬಿಟ್ಟು ಹೋಗುವಂತಿಲ್ಲ, SITಯ ತನಿಖೆಗೆ ಸಹಕಾರವನ್ನು ನೀಡಬೇಕಾಗುತ್ತೆ. ಇವೆಲ್ಲ ಅದೇ ರೀತಿಯಾಗಿ ಇಬ್ಬರು ಶ್ಯೂರಿಟಿ ಕೊಡಬೇಕು ಅನ್ನುವಂಥದ್ದು, ಮತ್ತು 5 ಲಕ್ಷ ಬಾಂಡ್, ಇವೆಲ್ಲ ಷರತ್ತುಗಳ ಜೊತೆಗೆ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗಿ ಬರ್ತಾ ಇದ್ದಂತೆ ಅವರ ಕುಟುಂಬಸ್ಥರಲ್ಲಿ ಅದೇ ರೀತಿಯಾಗಿ ಅಭಿಮಾನಿ ಬಳಗ ಇರ್ಬೋದು, ಬೆಂಬಲಿಗರು ಎಲ್ರಿಗೂ ಕೂಡ ಸಂತಸವನ್ನು ತಂದಿದೆ. ಹಾಗಾಗಿನೇ ಬೆಂಬಲಿಗರು ಎಚ್.ಡಿ. ರೇವಣ್ಣ ಬರ್ತಾ ಇದ್ದಂಥ ಹಾದಿಯಲ್ಲಿ ನಿಂತ್ಕೊಂಡು ಅವರಿಗೆ ಸ್ವಾಗತ ಕೋರೋದಕ್ಕೆ ಅಂತ ನಿಂತಿದ್ರು. ಮತ್ತು ಅವರು ಕಾರ್ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಜಮಾಯಿಸ್ಬಿಟ್ರು, ಕಾರ್ ಮೇಲೇ ಮುಗಿಬಿದ್ರು. ಹಾಗಾಗಿ ಪೊಲೀಸರು ಅವರನ್ನು ಚದುರಿಸಿದ್ದಾರೆ. ಬಿಡಿ ಸರ್, ಹೋಗಲ್ಲ.
ಅವರು ಸಹ ಜೈಲ್ಗೆ ಹೋಗ್ತಾರೆ. ನಮ್ಮ ಅಣ್ಣರಿಗೆ ಮೋಸ ಮಾಡಿ ಅವ್ರ ವ್ಯಕ್ತಿ ಹುಲಿ ಹೆಂಗೆ ಬೆಳೆದೇ ಬೆರೀತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಡಿ ಸರ್ ಹೋಗಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗಾಗಲೇ HD ರೇವಣ್ಣ ಅವರು ಒಟ್ಟು 11 ದಿನಗಳ ಕಾಲ ಅಂದರೆ ಕಸ್ಟಡಿ ಪ್ಲಸ್ ನ್ಯಾಯಾಂಗ ಬಂಧನವನ್ನು ಅನುಭವಿಸಿದಂಥ ಬಳಿಕ ನಿನ್ನೆ ಜಾಮೀನು ಮಂಜೂರಾಗಿದೆ. ಇವತ್ತು ರಿಲೀಸ್ ಆಗಿ ಬಂದಿದ್ದಾರೆ. ಅವರ ಅಭಿಮಾನಿ ಬಳಗದಲ್ಲಿ ಮತ್ತೆ ಕುಟುಂಬಸ್ಥರಲ್ಲೂ ಕೂಡ ಸಂತಸವನ್ನು ತಂದಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಸೌಖ್ಯ, ಇವತ್ತು ಮಾಜಿ ಸಚಿವ ರೇವಣ್ಣವರು ಜೈಲಿನಿಂದ ಹೊರ ಬಂದಿರುವಂಥದ್ದು ಪ್ರಮುಖ ಅಂದರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು SIT ತನಿಖಾ ತಂಡ ಬಂಧನ ಮಾಡಿತ್ತು. ಆ ನಂತರ ವಿಚಾರಣೆ ಕೂಡ ಒಳಪಡಿಸಿದ್ರು. ತದನಂತರ ವಿಚಾರಣೆ ನಡೆಯುವವರೆಗೂ ಕೂಡ ಅಂದರೆ 4 ದಿನಗಳ ಕಾಲ SIT ವಶದಲ್ಲಿದ್ದರು. ಆ ನಂತರ ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ನಿನ್ನೆ ಏನೋ ಒಂದು ವಾದ ವಿವಾದಗಳನ್ನು ಆಲಿಸಿದಂಥ ನ್ಯಾಯಾಧೀಶರು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ರು. ಆದರೆ ನಿನ್ನೆ ತಡವಾಗಿದ್ದ ಕಾರಣ ಇವತ್ತು ಅವರ ಬಿಡುಗಡೆ ಆಗಿರುವಂಥದ್ದು. ಬಿಡುಗಡೆಯಾದ ಬಳಿಕ ನೇರವಾಗಿ ತಂದೆ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ನಿವಾಸಕ್ಕೆ ಆಗಮಿಸುತ್ತಿದ್ದು ಎಲ್ಲರೂ ಕೂಡ ಕುಟುಂಬ ಸದಸ್ಯರೆಲ್ಲರೂ ಕೂಡ ಈಗಾಗಲೇ ದೇವೇಗೌಡರ ನಿವಾಸಕ್ಕೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಕೂಡ ಬಂದು ರೇವಣ್ಣವರ ಪರ ಒಂದು ಘೋಷಣೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಈಗ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದ ಮುಂದೆ ಸಾಕಷ್ಟು ಕಾರ್ಯಕರ್ತರು ಹಾಗೂ ನಾಯಕರು ಮುಖಂಡರು ಆಗಮಿಸಿರುವಂಥದ್ದು, ಜೈಕಾರವನ್ನು ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ರೇವಣ್ಣವರ ಒಂದು ಬಿಡುಗಡೆ ಇಡೀ ಕುಟುಂಬ ಸದಸ್ಯರಲ್ಲೂ ಕೂಡ ಸಾಕಷ್ಟು ಒಂದು ಸಂತಸವನ್ನ ತಂದಿರುವಂಥದ್ದು. ಹಾಗಾಗಿ ರೇವಣ್ಣನವರ ಆಗಮನವಾಗ್ತಿದ್ದಂತೆ ಅವರಿಗೆ ಏನು ಆಗುವ ಮೊದಲೇ ಮನೆ ದೇವೇಗೌಡರ ನಿವಾಸದಲ್ಲಿ ಒಂದಿಷ್ಟು ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಾ ಇತ್ತು. ಆ ನಂತರ ರೇವಣ್ಣ ಅವರು ಬಂದರು. ರೇವಣ್ಣವರ ಆಗಮನದ ಮೊದಲೇ ಮಾಜಿ CM ಕುಮಾರಸ್ವಾಮಿಯವರ ಕೂಡ ಬಂದಿದ್ರು. ಅವರನ್ನು ಕೂಡ ನಿವಾಸದ ಒಳಗೆ ಬರಮಾಡಿಕೊಂಡ್ರು. ಹಾಗೆ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ನೆಲೆಸಿದ್ದಾರೆ. ಆ ರೇವಣ್ಣ ಪರ ಒಂದು ಜೈಕಾರವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರವರ ನಿವಾಸದಲ್ಲಿ ಒಂದು ರೀತಿ ಸಂತಸದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಸೌಖ್ಯ. ಅಂದರೆ ಸಾಕಷ್ಟು ಕಳೆದ 11 ದಿನಗಳಿಂದ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಕುಟುಂಬದ ಸದಸ್ಯರು ಸಾಕಷ್ಟು ಒಂದು ಕಾತುರದಿಂದ ನೋಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆ ಆಗಿದೆ. ಹಾಗಾಗಿ ಒಂದಿಷ್ಟು ಸಂತಸ ಕೂಡ ಅವರ ಕುಟುಂಬದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈಗ ನೋಡ್ತಾ ಇದ್ದೀವಿ ನೋಡಿ, ಕಾರ್ಯಕರ್ತರು ರೇವಣ್ಣವರ ಹಾಗೂ ಮಾಜಿ ಪ್ರಧಾನಿಗಳ ಪರ ಒಂದು ಘೋಷಣೆ ಕೂಗ್ತಾ ಇರುವಂಥದ್ದು. ಅಂದ್ರೆ ಅವರ ಬಿಡುಗಡೆ ಆದ ಹಿನ್ನೆಲೆ ಈಗ ಸಾಕಷ್ಟು ಆ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. HD ರೇವಣ್ಣವರಿಗೆ ಜಯವಾಗಲಿ, ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಎಂಬ ವಿಶ್ವಾಸವನ್ನ ಕಾರ್ಯಕರ್ತರು ಹಾಗೂ ಮುಖಂಡರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ಇನ್ನೂ ಕಾರ್ಯಕರ್ತರು ದೇವೇಗೌಡರ ನಿವಾಸಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಹಾಗಾಗಿ ಪೊಲೀಸರು ಕೂಡ ಎಲ್ಲ ರೀತಿಯ ಒಂದು ಬಂದೋಬಸ್ತು ಹಾಗೂ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೂ ಕೂಡ ಒಂದು ಘೋಷಣೆ ಹೆಚ್ಚಾಗಿ ಕೂಗದಂತೆ ಪೊಲೀಸರು ಕೂಡ ಆ ಕಾರ್ಯಕರ್ತರಿಗೆ ಒಂದಿಷ್ಟು ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇನ್ನೂ ಕಾರ್ಯಕರ್ತರು ಆಗಮಿಸುವ ದೃಷ್ಟಿಯಿಂದ ಸಾಕಷ್ಟು ಭದ್ರತೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇಲ್ಲಿ ದೇವೇಗೌಡರ ನಿವಾಸದಲ್ಲಿ ಮಾಜಿ ಸಚಿವ ರೇವಣ್ಣನವರು ಈಗಾಗಲೇ ಅವರ ತಂದೆ ದೇವೇಗೌಡರನ್ನ ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಒಂದಿಷ್ಟು ನಾಯಕರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ, ಅವರಿಗೆ ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು, ಮಾಹಿತಿಗಳನ್ನ ಚರ್ಚೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ದಿನಗಳಿಂದ ಒಂದಿಷ್ಟು ಆತಂಕ ವ್ಯಕ್ತವಾಗಿತ್ತು. ಏನು ತಪ್ಪಾರ್ಜಿತ ವ್ಯಕ್ತಿ ಜೈಲಿಗೆ
ಯಾಕೆ ಅದೇನು ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಅಣ್ಣನ ಮೇಲೆ ಇಲ್ಲಿಂದ ಜನ ಅಪರಾಧ ಮಾಡ್ತಾರೆ. ಹೌದು, ಈ ಸರ್ಕಾರ ಅಪರಾಧ ಸುಳ್ಳು ಅಲ್ಲ ಸರ್. ಈ ಸರ್ಕಾರ